ಎಲ್ಲರಿಗೂ ತಿಳಿದಿರುವ ಹಾಗೆ ಪವಿತ್ರ ಗೌಡ ದರ್ಶನ್ ಅವರು ಈ ಕೇಸ್ ಮುಗಿದ ನಂತರ ಎಲ್ಲೂ ಭೇಟಿಯಾಗುತ್ತಿರುವ ಕಾರಣ ಮಾತುಕತೆ ನಿಂತು ಹೋಗಿದೆ ಎಂದು ಎಲ್ಲರಿಗೂ ತಿಳಿದಿದೆ. ಅದಕ್ಕೆ ವಿಜಯಲಕ್ಷ್ಮಿ ಅವರಿಗೆ ಬಹಳ ಸಂತೋಷವಾಗಿದೆ. ಈ ಮಹಿಳೆಯರ ದಿನಾಚರಣೆಯಂದು ಪವಿತ್ರ ಗೌಡರವರು ಗುಲಾಬಿಯನ್ನು ಹಿಡಿದು ಈ ದಿನವನ್ನು ತುಂಬ ಬಹಳ ಮುಖ್ಯವಾಗಿ ಡಿಯರ್ ಎಂದು ಸೆಲೆಬ್ರೇಟ್ ಮಾಡಿಕೊಳ್ಳುತ್ತಿದ್ದಾರೆ. ಹಾಗಾಗಿ ದರ್ಶನ್ ರವರಿಗೆ ಕೆಂಪು ಗುಲಾಬಿಯನ್ನು ಹಿಡಿದು ಡಿಯರ್ ಎಂದು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟನ್ನು ಹಾಕಿದ್ದಾರೆ. ನಿಮ್ಮನ್ನು ನೀವು ಗೌರವಿಸಿಕೊಳ್ಳಿ, ನಿಮ್ಮನ್ನು ನೀವು ಹೆಮ್ಮೆಯಿಂದ ನೋಡಿಕೊಳ್ಳಿ, ನಿಮ್ಮ ಕೆಲಸಗಳ ಬಗ್ಗೆ ಗಮನವನ್ನು ಹರಿಸಿ ಎಂದು ಹೇಳಿ ವಿಮೆನ್ಸ್ ಡೇ ದಿನ ಹ್ಯಾಪಿ ವಿಮೆನ್ಸ್ ಡೇ ಎಂದು ವಿಶ್ ಮಾಡಿದ್ದಾರೆ. ಇದೆಲ್ಲ ತಿಳಿದ ದರ್ಶನ್ ಕೂಡ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಅವರ ಶೂಟಿಂಗ್ನಲ್ಲಿ ಅವರು ಬ್ಯುಸಿಯಾಗಿದ್ದಾರೆ. ಪವಿತ್ರ ಗೌಡರವರು ಕೂಡ ತುಂಬ ಗ್ರ್ಯಾಂಡಾಗಿ ರೆಡ್ ಕಾರ್ಪೆಟ್ ಸ್ಟೋರನ್ನು ರೀಲಾಂಚ್ ಮಾಡಿ ಬಹಳ ಅವರ ಅಂಗಡಿಯಲ್ಲಿ ಅವರು ಬಹಳ ಬ್ಯುಸಿಯಾಗಿದ್ದಾರೆ. ನನಗೆ ಯಾರೂ ಬೇಡ, ನನಗೆ ಯಾವುದು ಬೇಡ, ನನ್ನ ಮಗಳೇ ನನಗೆ ಹೆಚ್ಚು, ನನ್ನ ಮಗಳಿಂದನೇ ಎಲ್ಲ, ನಾನು ನನ್ನ ಮಗಳು ಚೆನ್ನಾಗಿರುತ್ತೇವೆ, ನನಗೆ ಯಾರೂ ಬೇಡ ಎಂದು ಇಂಡೈರೆಕ್ಟ್ ಆಗಿ ದರ್ಶನ್ ರವರಿಗೆ ಹೇಳಿದ್ದಾರೆ. ಪವಿತ್ರ ಗೌಡರವರ ಬಗ್ಗೆ ನಿಮಗೇನು ಅನಿಸುತ್ತದೆ ಎಂದು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನಮಸ್ತೆ. ಸಬ್ಸ್ಕ್ರೈಬ್ ಮಾಡಿ.